ಕಾಲೇಜ್ಗೆ ಹೋಗ್ತಾ ಇದ್ಲು. ಅವನ ಜೊತೆ ಲವ್ ಮಾಡಿದ್ದು ನಮಗ್ ಗೊತ್ತಿರ್ಲಿಲ್ಲ. ನಮ್ಗೆ ಬಂದು ಹೇಳಿದ್ಲು, ಈ ತರ ಫೋಟೋಸ್ ವಿಡಿಯೋಸ್ ಎಲ್ಲ ಅವ್ನು ಇಟ್ಕೊಂಡಿದ್ದಾನಂತೆ, ಡಿಲೀಟ್ ಮಾಡು ಅಂತ ಹೇಳಿದ್ರೆ ಅವ್ನು ಮಾಡ್ಲಿಲ್ಲ ಅಂತ ಹೇಳಿದ್ಮೇಲೆ ನಾವು ಹುಡುಗನ್ ನೋಡ್ಬಿಟ್ಟು ಮದ್ವೆ ಮಾಡಿದ್ವಿ. ನೀವು ಫಸ್ಟ್ ನೀವು ಡಿಲೀಟ್ ಮಾಡಿಸ್ಬೋದಾಯ್ತಲ್ಲ. ಅವನು ಇವಳು ಹೇಳಿದ್ದಕ್ಕೆ ಮಾಡಿದೀನಿ ಎಲ್ಲ ಅಂತ ಹೇಳಿದ್ನಂತೆ, ಆದ್ರೆ ಅವಳಿಗೆ ತೋರ್ಸಿಲ್ಲ. ಮಾಡಿದೀನಿ ಹೋಗ, ನೀನು ಬೇರೆ ಕಾಸ್ಟು, ನಾನ್ ಬೇರೆ ಕಾಸ್ಟು, ನಮ್ಮ ಮನೇಲಿ ನಮ್ಮ ಅಣ್ಣ ಒಪ್ತಾ ಇಲ್ಲ, ನಮ್ಮ ಅಣ್ಣನಿಗೆ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅವಳನ್ನ ಹಿಂಗೆಲ್ಲ ಬೈದ್ ಬಿಟ್ಟಿದ್ದಾನೆ. ನಾವು ಸರಿ ಅಂತ ಹೇಳ್ಬಿಟ್ಟು ಮದ್ವೆ ಮಾಡಿದ್ವಿ. ಮದ್ವೆ ಮಾಡಾದ್ಮೇಲೆ ಈ ಫೋಟೋಗಳು ವಿಡಿಯೋಸ್ ಎಲ್ಲ ಹುಡುಗನ್ಗೆ ಹಾಕ್ಬಿಟ್ಟು ತಾಳಿ ಕಿತ್ಕೊಂಡು ಏನೋ ಒಡವೆಗೋಸ್ಕರ ಮಾತಾಡ್ಬೇಕು ಅಂತ ಹೇಳಿ ಮನೆ ಕರ್ಸ್ಬಿಟ್ಟು ಕಳ್ಸ್ಬಿಟ್ಟಿದ್ದಾರೆ. ತಾಳಿ ಕಿತ್ಕೊಂಡು ಅವತ್ತಿಂದ ಎಲ್ಲೂ ಓಡಾಡಕ್ ಆಗದೆ ಒಳ್ಳೆ ಜೈಲಲ್ಲಿ ಹಾಕ್ದಂಗೆ ಕೂರ್ಸಿದೀವಿ ಹುಡುಗಿನ ನಮ್ಮ ಮನೆಯಲ್ಲಿ. ಇವಾಗ ಎಷ್ಟು ದಿನದಿಂದ ಅಂತ ನಾವ್ ಹಿಂಗಿರಕ್ ಆಗುತ್ತೆ ಸರ್? ಇವಾಗ ಅವ್ನ್ ಬಾಳ್ ಹಾಳ್ ಮಾಡ್ಬಿಟ್ಟಿದ್ದಾನೆ. ಇಲ್ಲ ಅವ್ನ್ ಮಾಡ್ಕೊಂಡ್ಲಿ, ಇಲ್ಲಾಂದ್ರೆ ಅವ್ನ್ ಗಂಡ ಹತ್ರ ಹೋಗ್ಬಿಟ್ಟು ಕಾಲೋ ಕೈ ಏನ್ ಹಿಡ್ಕೊಂತಾನ ನಮಗ್ ಗೊತ್ತಿಲ್ಲ, ಅಲ್ಲಿ ಜೀವನ ಮಾಡಕ್ ಬಿಡ್ಬೇಕು ಅವ್ನು. ಇಲ್ಲಾಂದ್ರೆ ಅವ್ನ್ ಬಿಡಲ್ಲ ಸರ್. ನಾವು ಅವ್ನ್ ಇಲ್ಲಿ ಬರೋ ತನಕ ನಾವ್ ಎದ್ದೇಳಲ್ಲ. ಅದ್ ಯಾರೇ ಬರ್ಲಿ, ಅದೆಷ್ಟಾಗುತ್ತೋ ನಾವ್ ಮುಂದೆ ಹೋಗ್ತೀವಿ ಸರ್. ಅವ್ನ್ ಬರೋ ತನಕ ನಾವ್ ಎದ್ದೇಳಲ್ಲ. ಕಂಪ್ಲೇಂಟ್ ಯಾರು ಕೊಟ್ಟಿಲ್ವಾ ನೀವು ಈ ತರ ಆಗಿದೆ? ಕೊಟ್ಟಿದೀವಿ ಸರ್, ಕೊಟ್ರು ಯಾರು ಏನ್ ಆಕ್ಷನ್ ತಗೊಂಡಿಲ್ಲ. ನಾವ್ ಅಲ್ಗ್ ಹೋದಾಗೆಲ್ಲ ನಮ್ಮನ್ ಗದ್ರಿ ಬದ್ರಿ ಕಳಿಸ್ತಾ ಇದ್ರು. 4 ಗಂಟೆಗ್ ಬಾ, 5 ಗಂಟೆಗ್ ಬಾ, 7 ಗಂಟೆಗ್ ಬಾ, 8 ಗಂಟೆಗ್ ಫೋನ್ ಮಾಡಿದ್ರೆ ನಾವ್ ಹೆಂಗ್ ಸರ್ ಹೋಗ್ಲಿ ಪೊಲೀಸ್ ಸ್ಟೇಷನ್ ಹತ್ರ?